ಜಗತ್ನಲ್ಲಿ ನಾವ್ ಎಷ್ಟೇ ತಪ್ಪು ಮಾಡಿದ್ರು ನಮ್ಗೆ ಯಾವಾಗ್ಲೂ ರಕ್ಷಣೆ ಮಾಡ್ಕೊಂಡು ಬರ್ತಾ ಇರೋರು ಯಾರು? ನಮ್ ತಾಯಿ. ಹಾಗೆ ಇಡೀ ಜಗತ್ತನ್ನು ತನ್ನ ಮಡಿಲಲ್ಲಿ ಇಟ್ಕೊಂಡು ನಾವೇನೇ ತಪ್ಪು ಮಾಡಿದ್ರು ರಕ್ಷಣೆ ಮಾಡುವವಳು ನಮ್ ಜಗನ್ಮಾತೆ ಮಹಾಲಕ್ಷ್ಮೀ ದೇವಿ. ಜೈ ಶ್ರೀರಾಮ್. ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿತ್ಯ ಮುಕ್ತಳೆ ನಿರ್ವಿಕಾರಳೆ, ನಿತ್ಯ ಸುಖ ಸಂಪೂರ್ಣೆ, ನಿತ್ಯಾನಿತ್ಯ ಜಗದಾದರೆ, ಮುಕ್ತ ಮುಕ್ತ ಗುಣವಿನುತೆ, ಚಿತ್ತೈಸು ಭಿನ್ನಪವ ಶ್ರೀ ಪುರುಷೋತ್ತಮನ ವಕ್ಷೋ ನಿವಾಸಿನಿ, ಭೃತ್ಯವತ್ಸಲೆ ಕಾಯೆ ತ್ರಿಜಗನ್ಮಾತೆ ವಿಖ್ಯಾತೆ. ಸರ್ವೋತ್ತಮನಾದ ಭಗವಂತನ ವಕ್ಷಸ್ಥಳದ ನಿವಾಸಿ ಶ್ರೀ ಮಹಾಲಕ್ಷ್ಮೀ ದೇವಿ. ಶ್ರೀ ಕಟಾಕ್ಷ ಬಲವತ್ ಅಜಿತಂ ನಮಾಮಿ. ಹೀಗೆ ನಮ್ಮ ಮಧ್ವಾಚಾರ್ಯರು ವರ್ಣಿಸಿದ್ದಾರೆ. ಶ್ರೀ ಭೂದುರ್ಗಾ ಎಂಬ 3 ರೂಪಗಳನ್ನು ಧರಿಸಿ ಬ್ರಹ್ಮ ರುದ್ರಾದಿ ದೇವತೆಗಳಿಗೆ ತನ್ನ ಕಣ್ಣು ನೋಟದಿಂದಲೇ ಶಕ್ತಿಯನ್ನು ನೀಡಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡಿಸುವ ನಮ್ಮ ಲೋಕಮಾತೆ ಮಹಾಲಕ್ಷ್ಮೀ ದೇವಿ. ಇಂತಹ ಲೋಕಮಾತೆಗೆ ತನ್ನ ಕಣ್ಣು ನೋಟದಿಂದಲೇ ಶಕ್ತಿಯನ್ನು ನೀಡುವವನು ನಮ್ಮ ಭಗವಂತ. ಕೇವಲ ಲಕ್ಷ್ಮೀ ದೇವಿಯನ್ನು ನಾವೆಂದಿಗೂ ಉಪಾಸನೆ ಮಾಡಬಾರದು. ಸದಾ ಭಗವಂತನ ಸಹಿತವಾಗಿಯೇ ಉಪಾಸನೆ ಮಾಡಬೇಕು. ಯಾವಾಗಲೂ ಭಗವಂತನ ಸೇವೆಯನ್ನು ಮಾಡುವ ಸೌಭಾಗ್ಯವಂತೆ ನಮ್ಮ ಮಹಾಲಕ್ಷ್ಮೀ ದೇವಿ. ನಮ್ಮ ದಾಸರು ವರ್ಣಿಸಿರುವ ಹಾಗೆ ಛತ್ರ ಚಾಮರ ವ್ಯಜನ ಪರ್ಯಂಕ ಮಿಗಿಲಾದ ಎಲ್ಲ ವಸ್ತುಗಳಲ್ಲಿ ತಾನಿದ್ದು ಅನೇಕ ರೂಪಗಳನ್ನು ಧರಿಸಿ ಯಾವಾಗಲೂ ಭಗವಂತನ ಸೇವೆ ಮಾಡುತ್ತಲೇ ಇರುತ್ತಾಳೆ ನಮ್ಮ ಮಹಾಲಕ್ಷ್ಮಿ. ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳು. ದೇವತೆಗಳು ಹಾಗೂ ರಾಕ್ಷಸರು ಅಮೃತಕ್ಕಾಗಿ ಸಮುದ್ರ ಮಥನವನ್ನು ಮಾಡಿದಾಗ ಉದ್ಭವಿಸಿದ್ದು ನಮ್ಮ ಮಹಾಲಕ್ಷ್ಮೀ ದೇವಿ. ಅದಲ್ಲದೆ ಭಗವಂತ ಎಷ್ಟೇ ಅವತಾರಗಳನ್ನು ತಾಳಿದರೂ ಆ ಎಲ್ಲ ಅವತಾರಗಳಲ್ಲಿ ಅನೇಕ ರೂಪಗಳನ್ನು ಹೊತ್ತು ನಮ್ಮ ಮಹಾಲಕ್ಷ್ಮಿ ನಿತ್ಯ ಸೇವೆ ಮಾಡಿದ. ಉದಾಹರಣೆಗೆ ಸೀತೆಯಾಗಿ, ಪದ್ಮಾವತಿಯಾಗಿ, ಅಂಬ್ರಣಿಯಾಗಿ, ರುಕ್ಮಿಣಿಯಾಗಿ ಹೀಗೆ ಅನೇಕ ಅವತಾರಗಳನ್ನು ತಾಳಿದ್ದಾಳೆ. ನಮ್ಮ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ನೀಡಿ, ಅದಲ್ಲದೆ ನಾವು ಮಾಡುವ ಎಲ್ಲಾ ಕರ್ಮವನ್ನು ಭಗವಂತನಿಗೆ ನೇರವಾಗಿ ಒಪ್ಪಿಸುವವಳು ಜಗನ್ಮಾತೆ ಮಹಾಲಕ್ಷ್ಮಿ. ಲೌಕಿಕ ಸಂಪತ್ತನ್ನು ಕರುಣಿಸುವವಳು ನಮ್ಮ ಮಹಾಲಕ್ಷ್ಮೀ ದೇವಿ. ಈ ಉಪಕಾರವನ್ನು ನಾವು ಎಂದಿಗೂ ಸ್ಮರಿಸಬೇಕು. ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಉಲ್ಲೇಖವಿದೆ. ಹಿಂದೆ ವಿದರ್ಭ ದೇಶದ ರಾಜಧಾನಿ ಕುಂದಿನಿ ನಗರದಲ್ಲಿ ಸದಾಚಾರಿ ಸಂಪನ್ನೆಯಾದ ಮತ್ತು ಸದಾಕಾಲ ತನ್ನ ಪತಿಯ ಸೇವೆಯನ್ನು ಮಾಡುತ್ತಿರುವ ಒಬ್ಬಳು ವಾಸಿಸುತ್ತಿದ್ದಳು. ಅವಳ ಹೆಸರು ಚಾರುಮತಿ. ಚಾರುಮತಿಯ ಸದಾಚಾರವನ್ನು ಮೆಚ್ಚಿ ಮಹಾಲಕ್ಷ್ಮೀ ದೇವಿಯು ಅವಳ ಸ್ವಪ್ನದಲ್ಲಿ ನೀನು ಮಾಡಿದ ಎಲ್ಲಾ ಪುಣ್ಯಗಳಿಂದ ಹಾಗೂ ನಿನ್ನ ಭಕ್ತಿಯನ್ನು ಮೆಚ್ಚಿ ನಿನಗೆ ಅನುಗ್ರಹ ಮಾಡಬೇಕೆಂದು ಬಂದಿದ್ದೇನೆ ಎಂದು ಹೇಳಿ, ಈಗ ನಾನು ಹೇಳುವ ವಿಚಾರವನ್ನು ನೀನು ಗಮನವಿಟ್ಟು ಕೇಳಿದರೆ ನಿನಗೆ ಬಹಳ ಉಪಯೋಗವಾಗುತ್ತದೆ. ಹಾಗೆ ನಿನ್ನ ದಾರಿದ್ರ್ಯ ಎಲ್ಲ ನಾಶವಾಗುತ್ತದೆ ಮತ್ತು ನಿನಗೆ ಅಷ್ಟೈಶ್ವರ್ಯವು ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾರೆ. ಆದ ಕಾರಣ ಶ್ರಾವಣ ಮಾಸದ 2ನೆಯ ಶುಕ್ರವಾರದಂದು ನೀವೆಲ್ಲರೂ ನನ್ನ ಪೂಜೆಯನ್ನು ಕ್ರಮಾನುಸಾರವಾಗಿ ಮಾಡಿದ್ದಲ್ಲಿ ನಿಮಗೆ ಎಲ್ಲಾ ರೀತಿಯ ಭೋಗಗಳನ್ನು ಕೊಡುತ್ತೇನೆ ಎಂದು ಲಕ್ಷ್ಮೀದೇವಿ ಹೇಳುತ್ತಾರೆ. ಹೀಗೆ ನಿದ್ರೆಯಲ್ಲಿ ಉಪದೇಶಿಸಿ ಮಹಾಲಕ್ಷ್ಮೀ ದೇವಿಯು ಕಣ್ಮರೆಯಾಗುತ್ತಾಳೆ. ಇತ್ತ ದರಿದ್ರಳಾಗಿದ್ದ ಚಾರುಮತಿಯು ಲಕ್ಷ್ಮೀ ದೇವಿಯು ಹೇಳಿದ ಹಾಗೆ ಎಲ್ಲಾ ಆಚರಣೆಗಳನ್ನು ಭಕ್ತಿಯಿಂದ ಮಾಡಿ ತನ್ನ ದಾರಿದ್ರ್ಯವನ್ನು ಕಳೆದುಕೊಂಡು ಯಶಸ್ಸನ್ನು ಪಡೆದಳು. ಆದ ಕಾರಣ ಈ ಲೋಕದಲ್ಲಿ ಯಾರೆಲ್ಲ ಭಕ್ತಿಯಿಂದ ಈ ವ್ರತವನ್ನು ಮಾಡುತ್ತಾರೋ ಅವರಿಗೆಲ್ಲರಿಗೂ ಸಂಪತ್ತು ದೊರಕುವುದು ಹಾಗೂ ವರಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗುವರು. ವರಮಹಾಲಕ್ಷ್ಮಿಯ ಆಚರಣೆಯ ಬಗ್ಗೆ ತಿಳಿಸುವುದಾದರೆ, ಶ್ರಾವಣ ಮಾಸದಲ್ಲಿ ಬರುವ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ಆಚರಿಸಬೇಕು. ಮೋಸ್ಟ್ ಆಫ್ ದ ಟೈಮ್ಸ್ ಇದು 2ನೆಯ ಶುಕ್ರವಾರನೇ ಬರುತ್ತೆ, ಆದರೆ ರೇರ್ ಆಗಿ 3ನೇ ಶುಕ್ರವಾರನೂ ಆಚರಿಸಬೇಕಾಗಬಹುದು. ಲಕ್ಷ್ಮೀ ದೇವಿಯು ಬಹಳ ಚಂಚಲೆ. ಅವಳು ನಮ್ಮ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಇರಬೇಕೆಂದರೆ ನಾವು ಬಹಳ ಶ್ರದ್ಧೆಯಿಂದ ನಡೆದುಕೊಳ್ಳಬೇಕು. ಈ ಲೇಜಿನೆಸ್ಸು, ಬೆಳಗ್ಗೆ ಲೇಟಾಗಿ ಏಳುವುದು, ಶನಿ ಕಸ ತೆಗೆಯದೇ ಇರುವುದು ಮತ್ತು ಮನೆ ಮುಂದೆ ಗುಡಿಸಿ ರಂಗೋಲಿ ಹಾಕದೇ ಇರುವುದು, ಮಲಮೂತ್ರ ವಿಸರ್ಜನೆ ಮಾಡಿದಾಗ ಕಾಲು ತೊಳೆಯದೇ ಬರುವುದು, ಮತ್ತೆ ಸಂಧ್ಯಾ ವಂದನೆ, ತುಳಸಿ ಪೂಜೆ ಮಾಡದೇ ಇರುವುದು, ಮಧ್ಯಾಹ್ನ ಮುಸ್ಸಂಜೆ ಕಾಲ ನಿದ್ದೆ ಮಾಡುವುದು,
ಮತ್ತು ಸಂಜೆ ಹೊತ್ತು ದೀಪ ಹಚ್ಚದೇ ಇರುವುದು, ಇದ್ಯಾವುದೇ ಲಕ್ಷಣಗಳು ಲಕ್ಷ್ಮೀ ದೇವಿಗೆ ಇಷ್ಟ ಆಗುವುದಿಲ್ಲ. ಅದಲ್ಲದೆ ಈ ಕೆಟ್ಟ ಚಟಗಳನ್ನು ಇಟ್ಟುಕೊಳ್ಳುವುದು, ಮೋಸ ಮಾಡೋದು, ಸುಳ್ಳು ಹೇಳೋದು, ಆಮೇಲೆ ಅಧರ್ಮ ಮಾಡೋದು, ಗುರು ಹಿರಿಯರನ್ನು ಗೌರವಿಸದೇ ಇರುವುದು, ಇವೆಲ್ಲ ಇರುವ ಜಾಗದಲ್ಲಿ ಲಕ್ಷ್ಮೀ ದೇವಿ ಇರುವುದಿಲ್ಲ. ಸೊ ಈ ಎಲ್ಲಾ ನೆಗೆಟಿವ್ಸ್ನ ನಾವು ದೂರ ಮಾಡ್ಕೊಂಡಲ್ಲಿ ಮಾತ್ರ ನಮಗೆ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಕ್ಕೆ ಸಾಧ್ಯ ಆಗುತ್ತೆ. ಸೈಂಟಿಫಿಕ್ ಆಗಿ ನೋಡುವುದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಹೊರಗಡೆ ಹೋಗಿ ಫ್ರೆಶ್ ಏರ್ನ ಇನ್ಹೇಲ್ ಮಾಡಿದ್ರೆ ಬೋತ್ ನಮ್ಮ ಮೈಂಡ್ಗೆ ಮತ್ತೆ ಬಾಡಿಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಮ್ಮ ಮನೆ ಶನಿ ಕಸಾನ್ ತೆಗೆದು ಮನೆಯೆಲ್ಲ ಸಾರಿಸಿದ್ರೆ ಒಳಗೆ ಅಕ್ಯುಮಿಲೇಟ್ ಆಗಿರುವ ಎಲ್ಲಾ ಡಸ್ಟ್ಗಳು ಹೊರಗೆ ಹಾಕ್ದಂಗೆ ಆಗುತ್ತೆ. ಕ್ಲೆನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ಇದೇ ಮಡಿಯ ನಿಜವಾದ ಅರ್ಥ. ಇದೇ ರೀತಿ ಎಲ್ಲದಕ್ಕೂ ಏನಾದರೂ ಒಂದು ರೀಸನ್, ಸೈಂಟಿಫಿಕ್ ಆಗಿರೋ ರೀಸನ್ ಇದ್ದೇ ಇರುತ್ತೆ. ಸೊ ಟೋಟಲಿ ಸ್ಪೀಕಿಂಗ್, ಮಹಾಲಕ್ಷ್ಮೀ ದೇವಿಯ ಆಕ್ಚುಯಲ್ ಪೂಜೆ ಅಂತಂದ್ರೆ ನಾವು ಸೈಂಟಿಫಿಕಲಿ, ಫಿಲಾಸಫಿಕಲಿ ಹಾಗೂ ಸ್ಪಿರಿಚುಯಲಿ ನಮ್ಮನ್ನು ನಾವೇ ಇಂಪ್ರೂವ್ ಮಾಡ್ಕೊಳ್ಳೋದು. ದಾಸರು ಹೇಳಿದ ಹಾಗೆ, ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ಇದರ ಅರ್ಥ ಏನಂದ್ರೆ, ಸಾಧನೆಯೇ ಮಾನವನ ಜೀವನದ ಮುಖ್ಯ ಉದ್ದೇಶ. ಪ್ರತಿನಿತ್ಯ ಈ ಚಿಂತನೆ ನಮ್ಮಲ್ಲಿ ಇರಬೇಕು. ಈ ವರಮಹಾಲಕ್ಷ್ಮಿಯ ವಿಶೇಷ ದಿನದಂದು ನಾವೆಲ್ಲರೂ ಸೇರಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿ ಪೂಜೆ ಮಾಡಿ ಅವಳ ಅನುಗ್ರಹಕ್ಕೆ ಪ್ರಾರ್ಥಿಸೋಣ. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.